ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಈ ಗಾದೆಯು ದಾನದ ಮಹತ್ವ ಮತ್ತು ಸ್ವಾರ್ಥದ ದುರಂತವನ್ನು ಮನೋಜ್ಞಾನವಾಗಿ ತಿಳಿಸುತ್ತದೆ. ನಾವು ಇತರರಿಗೆ ಏನನ್ನು ನೀಡುತ್ತೇವೆಯೋ ಅದು ಒಂದು ರೀತಿಯಲ್ಲಿ ನಮಗೆ ಹಿಂತಿರುಗುತ್ತದೆ. ಅದು ಕೀರ್ತಿಯ ರೂಪದಲ್ಲಿರಬಹುದು, ಜನರ ಪ್ರೀತಿಯ ರೂಪದಲ್ಲಿರಬಹುದು, ಅಥವಾ ಆತ್ಮತೃಪ್ತಿಯ ರೂಪದಲ್ಲಿರಬಹುದು. ನಾವು ನೀಡಿದ ಸಹಾಯ, ಹಂಚಿಕೊಂಡ ಸಂತೋಷ ಸದಾ ನಮ್ಮ ಮನಸ್ಸಿನಲ್ಲಿ ನೆಲೆಸಿರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಏನನ್ನು ಬಚ್ಚಿಟ್ಟುಕೊಳ್ಳುತ್ತೇವೆಯೋ ಅದು ಕೇವಲ ಇತರರಿಗೆ ಮಾತ್ರವಲ್ಲ, ಅಂತಿಮವಾಗಿ ನಮಗೂ ಸಹ ಉಪಯೋಗಕ್ಕೆ ಬರುವುದಿಲ್ಲ. ನಮ್ಮಲ್ಲಿರುವ ಸಂಪತ್ತು, ಜ್ಞಾನ ಅಥವಾ ಯಾವುದೇ ಒಳ್ಳೆಯ ವಿಷಯವನ್ನು ನಾವು ಹಂಚಿಕೊಳ್ಳದೆ ಕೇವಲ ನಮ್ಮಲ್ಲೇ ಇಟ್ಟುಕೊಂಡರೆ ಅದು ಕಾಲ ಕ್ರಮೇಣ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ. ಒಂದು ವೇಳೆ ನಾವು ಅದನ್ನು ಸದ್ಬಳಕೆ ಮಾಡಿಕೊಳ್ಳದೆ ಹೋದರೆ ಅದು ಬೇರೆಯವರ ಪಾಲಾಗುತ್ತದೆ ಅಥವಾ ವ್ಯರ್ಥವಾಗುತ್ತದೆ. ಹಾಗಾಗಿ ಈ ಗಾದೆಯು ನಿಸ್ವಾರ್ಥವಾಗಿ ದಾನ ಮಾಡುವ ಮತ್ತು ಹಂಚಿಕೊಳ್ಳುವ ಮನೋಭಾವವನ್ನು ಬೆಳೆಸಿಕೊಳ್ಳಲು ಪ್ರೇರೇಪಿಸುತ್ತದೆ. ನಾವು ಇತರರೊಂದಿಗೆ ಹಂಚಿಕೊಳ್ಳುವುದರಿಂದ ನಮ್ಮಲ್ಲಿರುವ ಒಳ್ಳೆಯದು ವೃದ್ಧಿಯಾಗುತ್ತದೆ ಮತ್ತು ಸಮಾಜಕ್ಕೂ ಒಳಿತಾಗುತ್ತದೆ. ಸ್ವಾರ್ಥದಿಂದ ಬಚ್ಚಿಟ್ಟುಕೊಳ್ಳುವುದು ಕೇವಲ ನಷ್ಟಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಈ ಗಾದೆ ಸ್ಪಷ್ಟವಾಗಿ ಹೇಳುತ್ತದೆ.